ಒಳ್ಳೆ ಅವಕಾಶ ನೆಕ್ಸ್ಟ್ ಬಂದ ಮಗನಾಗಿ ನಾನು ಅಭಿಮಾನ ಮಾಡಿದವರಿನ ನೀವು ಹೇಳಿ ಮೆಚ್ಚುಗೆ ನೀವು ಮಾಡ್ಕಲ್ಲ ಮೇಡಮ್ ಏನು ಪ್ರಬಂಧ ಇದು ಭಾಷಣ ಮತ್ತು ಪ್ರಧಾನ ಪುಸ್ತಕಗಳು ಹೇಳಿದ್ವಿ ಮೇಡಮ್ ಹಿಂದೆಲ್ಲ ಚೀಫ್ ಆಫೀಸರ್ ಮಾಡಿ ಯಾವ್ದ್ರಿ ಬಂದಲ್ಲ ಸ್ಮಾರಕ ಸಮಿತಿ ಕ್ಲೀನ್ ಮಾಡಲಿಕ್ಕೆ ಸರ್ ಇವೆಲ್ಲ ಹೆಸರು ಸ್ಮಾರಕ ಸಮಿತಿ ಅಂತ ಐತಲ್ಲ ಸರ್ ಯಾರು ಬರಲ್ಲ ಬೀಗ ಇರುತ್ತದ ತರ ಕೇಳಿ ಕಾನೂನು ಕರ್ಕೊಂಡು ನಿಲ್ಸಿವಿ ಬೇಗು ತಾಂಬರ್ತಾರೆ ಯಾವ್ಯಾವ ಬೇಕಂತ ಒಂದು ಗಂಟೆ ಕಾಲ ಅಲ್ಲಿ ಪ್ರಿನ್ಸಿಪಾಲ್ ಇಲ್ಲ ಅದಕ್ಕೆ ಅವ್ರಿಗೆ ಫೋನ್ ಮಾಡಿ ಆಮೇಲೆ ಬ್ಯಾಗ್ ಬೇಕಲ್ಲ ಮತ್ತೆ ಇನ್ನೊಂದ್ಸಲ ಬೀಗ ದಿನಾಂಕ 15/8/2000 ಪ್ರೌಢಶಾಲಾ ಹಂತಗಳ ವಿದ್ಯಾರ್ಥಿಗಳಿಗೆ ಅಭ್ಯಂತರ ಕುಡಿಯುವ ನೀರು ನೈರ್ಮಲ್ಯ ಸರಬರಾಜು ಕೂಡಲಿಗೆ ಬಹುಮಾನವಾಗಿ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಸ್ವಾತಂತ್ರ್ಯದ ಬಗ್ಗೆ ಅರಿವು ಮೂಡಿಸುವಂತಹ ಪುಸ್ತಕಗಳನ್ನು ನೀಡುವಂತೆ ತಿಳಿಸಲಾಗಿದೆ. ಸದರಿ ಪುಸ್ತಕಗಳು ಅವರಿಂದ ಪಡೆದು ಕಾರ್ಯಕ್ರಮದಲ್ಲಿ ವಿತರಿಸುವ ವ್ಯವಸ್ಥೆ ಮಾಡಲು ಕ್ಷೇತ್ರ ಶಿಕ್ಷಣಾಧಿಕಾರಿ ಕೂಡಲಿಯವರಿಗೆ ವಹಿಸಲು ತೀರ್ಮಾನ. ಕಾಲೇಜು ಮತ್ತು ಕೃಷಿ ಕಾಲೇಜುಗಳಲ್ಲಿ ಬಹುಮಾನ ಕೊಡ್ತಕ್ಕಂಥ ಹಳೆಯ ಪದ್ಧತಿ ಮಾಡ್ಕೊಡ್ತಾರೆ ಸ್ವಲ್ಪ ಮಾಡ್ಕೊಂಡು ಚೇಂಜ್ ಮಾಡ್ತಾರೆ ಸ್ವಲ್ಪ ಏನು ಮಾಡ್ತಿದ್ರೆ ಅಂತ ಹೇಳಿದ್ರೆ ಅದಕ್ಕೆ ಬೇರೆ ಮೊದಲೆಲ್ಲ ಕೆಲವು ಕೊಡೋದು ಕೊಡೋದು ಪತ್ರ ಮತ್ತು ಗಾಸ್ ಪ್ರೊಮೈನ್ ಮಾಡ್ತಾರೆ ಈಗ ಏನು ಮಾಡ್ಬೇಕಂತ ಬೇರೆ ಏನೋ ಹೊಸದಾಗಿ ಅವ್ರು ನೀವು ಹೇಳಿದ್ರೆ ನಾನು ಅಲ್ಲ ಅದು ನಾನು ಕೊಡ್ತೀನಿ. ಬಯಲು ಮುಕ್ತ ರಾಜ್ಯದಲ್ಲಿ ಅಲ್ಲಿ ಕಾರ್ಯಕ್ರಮ ಮಾಡ್ತೀರಿ, ಬಾಲಕರೆಲ್ಲ ಹೋಗ್ತಾರ ಬಯಲಿಗೆ, ಅದನ್ನ ಆಲೋಚನೆ ಮಾಡ್ರಿ, ಸನ್ಮಾನ ಮಾಡ್ರಿ, ಏನಾನ ಮಾಡ್ರಿ. ಇಲ್ಲಿ ಆದೇಶಗಳು ಆಗೋದು ಒಂದು, ಪೂರ್ವಭಾವಿ ಸಭೆಯಲ್ಲಿ ಮಾತಾಡೋದು ಒಂದು, ಅಲ್ಲಿ ಸ್ಟೇಜ್ ಮೇಲೆ ಆಗೋದೇ ಒಂದು. ಈ ರೀತಿ ಆಗಬಾರ್ದು. ಸುಮ್ಮನೆ ಕಾಟಾಚಾರಕ್ಕೆ ಪೂರ್ವಭಾವಿ ಸಭೆ ಕರಿಬಾರ್ದು. ಕಾಟಾಚಾರಕ್ಕೆ ಪೂರ್ವಭಾವಿ ಸಭೆ ಕರೆದಾಗತ್ತದು. ನಾವಲ್ಲಿ ಮೂಲಭೂತ ಸೌಕರ್ಯಗಳೇನು, ಮಕ್ಕಳ ಭವಿಷ್ಯ ಏನು ಅದ್ರದ್ದು ಆಲೋಚನೆ ಮಾಡಬೇಕಾಗೈತೆ. ಈ ಸನ್ಮಾನದ್ದು ವರ್ಷ ಸನ್ಮಾನ ಮಾಡ್ತೀವಿ, ವರ್ಷ ಆಚರಣೆ ಮಾಡ್ತೀವಿ. ಅಲ್ಲಿ ಮೂಲಭೂತ ಸೌಕರ್ಯಗಳು ಏನದಾವ ಮತ್ತೆ ವಿಸಿಟ್ ಮಾಡಿ ಪೂರ್ವಭಾವಿ ಸಭೆ ಕರಿಬೇಕು. ಅಲ್ಲಿ ಏನೈತೆ, ಏನು ತೊಂದರೆ ಐತೆ, ಏನಿಲ್ಲ ಅಂತ ಕ್ರೀಡಾಂಗಣ ವೀಕ್ಷಣೆ ಮಾಡಬೇಕು. ವೀಕ್ಷಣೆ ಮಾಡಿ ಇಲ್ಲಿ ಬರ್ಬೇಕು, ಪೂರ್ವಭಾವಿ ಸಭೆ ಕರಿಬೇಕು. ಆ ಪೂರ್ವಭಾವಿ ಸಭೆ ಕರೆಯುವ ಉದ್ದೇಶ ಬೇಕಲ್ಲ, ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ಆಗ್ಬೇಕನ್ನೋ ಉದ್ದೇಶ ಪೂರ್ವಭಾವಿ ಸಭೆ ಕರಿತೀವಿ. ನಾವು ಹೇಳ್ಕೊಂತೆಲ್ಲ ಬರ್ತೀವಿ, ಅವ್ರಿಗೆ ಸನ್ಮಾನ ಮಾಡೋಕ್ಕೂ, ಸೈನಿಕರಿಗೆ ಸನ್ಮಾನ ಮಾಡೋಕ್ಕೂ, ಅವ್ರಿಗೆಲ್ಲರಿಗೆ ಹೇಳ್ತೀವಿ ಸನ್ಮಾನ ಯಾವ ಟೈಮಾಗ ಮಾಡೋಕ್ಕೂ. ಮಕ್ಕಳು ಬಿಟ್ಟ ಮೇಲೆ ಸನ್ಮಾನ ಮಾಡ್ಕೊಳ್ಳಿ, ಮಕ್ಕಳು ಬಿಟ್ಟ ಮೇಲೆ ಹೂನಾರ ಮಾಡ್ಕೊ, ಏನಾರ ಮಾಡ್ಕೊಳ್ಳಿ. ಮೊದಲು ಮಕ್ಕಳನ್ನ ಕಳ್ಸೋದು ಕಲೀರಿ, ಆಮೇಲೆ ಸನ್ಮಾನ ಮಾಡಿ ಏನಾರ ಮಾಡಿ. 7 ಗಂಟೆಗೆ ಎದ್ದು ಹೋಗಿರ್ತಾರೆ ಮಕ್ಕಳು. ಅಲ್ಲಿ ಬೇರೆ ಯಾರು ಇರೋದಿಲ್ಲ, ಮಕ್ಕಳೇ ಇರ್ತಾರೆ. ಬರೇ ಇವ್ರು ಯಾರು ಇರೋದಿಲ್ಲ, ನೌಕರಸ್ಥರು ಇರೋದೇ ಇಲ್ಲ, ಶಿಕ್ಷಕರು ಇರೋದೇ ಇಲ್ಲ. ಸಂಡೇ ಹಾಲಿಡೇ, ಸಾಟರ್ಡೆ ಹಾಲಿಡೇ ಮುಗಿದ ರಜೆ ಹಾಕಿ ಹೋಗ್ಬಿಡ್ತಾರೆ. ಆ ಸಂಬಳ ತಗೊಳ್ತಿರ್ತಾರೆ. ಮತ್ತೆ ಇಲ್ಲ, ನಾವು ರಿಯಾಲಿಟಿ ಚೆಕ್ ಮಾಡ್ತೀವಿ. ಪ್ರತಿಯೊಂದು ಆಫೀಸ್ಗೆ ಹೋಗ್ತೀವಿ, ಯಾರಿದ್ದಾರೆ ಯಾರಿಲ್ಲ ಅದನ್ನ ನಾನು ಮೇಲೆ ಉನ್ನತಾಧಿಕಾರಿಗಳ ಗಮನಕ್ಕೆ ತಗೊಂಡ್ಬರ್ತೀನಿ ನಾನು ಲಿಖಿತವಾಗಿ. ನಾವು ಪ್ರತಿಭಟನೆ ಕಪ್ಪುಗಾಟ ಮಾಡಿದಾಗ ಹರಿಸ್ವಾಮಿ ಬಲಿಷ್ಠವಾಗಿದ್ದು ಈಗ ತಗೊಂಡು ಹೊಸ್ಬಿಟ್ರು. ಕಾಟಾಚಾರಕ್ಕೆ ಉತ್ಸವಗಳು ಮಾಡೋದಾದ್ರೆ ಯಾರನ್ನು ಒಪ್ಸೋಕ್ಕೋಸ್ಕರ ಒಳ್ಳೆ ಅವಕಾಶ ನೆಕ್ಸ್ಟ್ ಬಂದ ಲಾಸ್ಟ್ ಟೈಮ್ ಎಲ್ಲ ಸುಮಾರು ಒಂದು 50 ಮಗನಾಗಿ ನಾನು ಅಭಿಮಾನ ಮಾಡಿದವರಿನ ನೀವು ಹೇಳಿ ಮೆಚ್ಚುಗೆ ನೀವು ಮಾಡ್ಕಲ್ಲ ಮೇಡಮ್ ಏನು ಪ್ರಬಂಧ ಇದು ಭಾಷಣ ಮತ್ತು ಪ್ರಧಾನ ಪುಸ್ತಕಗಳು ಹೇಳಿದ್ವಿ.